ಜಿಲೇಬಿ ಮೀನು ತೊಗೊಂಬಂದಿನಿ. ಸೊ ಜಿಲೇಬಿ ಮೀನು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಯಾವ ಥರ ಹೋಯ್ತು ಅಂತೇಳಿ, ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಹೆಂಗಿದೆ ಅಂತೇಳಿ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಸೊ ಅದಕ್ಕೆ ನಾನೀಗ ಮೀನು ಹಾಕೋತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಫಿಶ್ ಸಾಂಬಾರು ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡ್ತಾಯಿದ್ದೀನಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಮಾಡಿ ತುಂಬ ದಿನ ಆಯಿತು. ಸೊ ಇವತ್ತು ಫ್ರೀ ಇತ್ತು, ಅದಕ್ಕೆ ವಿಡಿಯೋ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತೇಳಿ. ಸೊ ಇದೇನು ವಿಡಿಯೋಪ್ಪ ಅಂದರೆ ಫಿಶ್ ಸಾಂಬಾರು ಮತ್ತು ಫಿಶ್ ತವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಜಿಲೇಬಿ ಮೀನು ತೊಗೊಂಬಂದಿದ್ದೀನಿ. ಸೊ ಜಿಲೇಬಿ ಮೀನು ತುಂಬ ಟೇಸ್ಟಿಯಾಗಿರುತ್ತೆ, ಮಾಡ್ಕೊಂಡು ತಿನ್ನೋದಕ್ಕೆ ಸ್ವಲ್ಪ ಇದಿರುತ್ತೆ. ಸೊ ಅದಕ್ಕೆ ತವಾ ಫ್ರೈ ಮತ್ತು ಫಿಶ್ ಸಾಂಬಾರು ಮಾಡೋಣ ಅಂತ ಎರಡು ಅಂದ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ನಿಮಗೆ ಯಾವ ಥರ ಏನೋ ಅಂತ ಮಾಡ್ಕೊಂಡು ತಿಂತೀರಿ ಅಂತ ಹೇಳ್ಬಿಟ್ಟು. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಫಿಶ್ ತೊಗೊಂಬಂದಿದ್ದೀನಿ, ಕಟ್ ಮಾಡಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಂಡು. ಸೊ ತೊಗೊಂಬಂದ್ಮೇಲೆ ಇದು ಚೆನ್ನಾಗಿ ತೊಳ್ಕೊಬೇಕು ಅಂದರೆ ಒಂದು ಈರುಳ್ಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಸೊ ಈ ಮೂರು ಎತ್ಕೊಂಡು ನೀಟಾಗಿ ಸ್ವಲ್ಪ ಇದು ಮಾಡಿಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಳಿ, ತೊಳ್ಕೊಳ್ಳಿ. ಸೊ ಮೀನಲ್ಲಿರೋ ಬಂಕ, ಜಿಡ್ಡ, ಗಲೀಜೆಲ್ಲ ನೀಟಾಗಿ ವಾಶ್ ಆಗುತ್ತೆ, ಕ್ಲೀನ್ ಆಗುತ್ತೆ. ತೋರಿಸ್ತೀನಿ ನೋಡಿ. ಇವಾಗ ನಾನು ಆಲ್ರೆಡಿ ಹಾಕಿದ್ದೀನಿ, ನಾನು ಮ್ಯಾರಿನೇಟ್ ಮಾಡಿದ್ದೀನಿ. ಸೊ ಈಗ ನಾನು ವಾಶ್ ಮಾಡ್ಕೊತೀನಿ ನೋಡಿ, ಎಷ್ಟು ನೀಟಾಗಿ ಬರುತ್ತೆ, ಎಷ್ಟು ಕ್ಲೀನಾಗಿರುತ್ತೆ ಮೀನು ಅಂತ ಹೇಳಿ. ನೋಡಿ ಯಾವ ಥರ ಹೋಯ್ತು ಅಂತೇಳಿ, ನೀಟಾಗಿ ಒಳ್ಳೆ ಇದು ಪಳ ಅಂತ ಹೊಡಿತಾಯಿದ್ದು ನೋಡಿ. ಸೊ ಅದಿದು ಈರುಳ್ಳಿ, ಉಪ್ಪು, ಹುಣಸೆಹಣ್ಣು ಈ ಮೂರು ಮೀನು ತೊಗೊಂಬಂದಾಗ ನೀವು ಮೀನು ಕಟ್ ಮಾಡ್ಕೊಂಡ್ಬಿಡ್ತೀರ, ಅಲ್ಲೇ ಕಟ್ ಮಾಡಿ ಕ್ಲೀನ್ ಮಾಡಿಕೊಡ್ತಾನೆ. ಸೊ ಅವರು ಚೆನ್ನಾಗಿ ವಾಶ್ ಮಾಡಿರಲ್ಲ. ಸೊ ನಮ್ಮ ಮನೆಯಲ್ಲಿ ಈ ಮೂರು ಐಟಮ್ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಮಾತ್ರ ಮೀನು ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ. ಸರಿಯಾಗಿ ಕ್ಲೀನ್ ಮಾಡಿಲ್ಲ, ನಾನು ನೋಡ್ಕೊಂಡು ಕ್ಲೀನ್ ಮಾಡ್ಕೊಬೇಕು. ನನಗೆ ಅಂಗಡಿಯಲ್ಲಿ ಅರ್ಧಂಬರ್ಧ ಕ್ಲೀನ್ ಮಾಡಿರ್ತಾರೆ. ಕ್ಲೀನ್ ಮಾಡ್ಕೊಂಡು ಭಾಳ ಒಳ್ಳೆ ನೋಡಿ, ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಹೆಂಗಿದೆ ಅಂತೇಳಿ. ಹಿಂಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕ್ಲೀನ್, ಬಂಕ, ಜಿಡ್ಡು ಇದೆಲ್ಲ ಹೊಟ್ಟೋಗಿದೆ. ಸೊ ನೀವು ಯಾರಾದರೂ ಕ್ಲೀನ್ ಮಾಡ್ಕೊಂಡಿದ್ರೆ ಮೀನು, ಫಿಶ್ಶು, ಉಪ್ಪು, ಹುಣಸೆಹಣ್ಣು, ಈರುಳ್ಳಿ ಈ ಮೂರು ಮಿಕ್ಸ್ ಮಾಡಿ ಸ್ವಲ್ಪ ಬಿಟ್ಟು ತೊಳ್ಕೊಳ್ಳಿ, ಕ್ಲೀನಾಗಿ ವಾಶ್ ಆಗುತ್ತೆ. ಗಾಯ್ಸ್, ಇದು ಮೀನು ಸಾಂಬಾರು ಮಾಡೋದಕ್ಕೆ ಸೊ ಮಸಾಲೆ ಪದಾರ್ಥಗಳು ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಸೊ ಇದು ಎರಡು ಕೆ ಜಿ ಮೀನಿದೆ. ಸೊ ಇದರಲ್ಲಿ ನಾನು 1 kg ತವಾ ಫ್ರೈ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 1 kg ಮತ್ತು ಸಾಂಬಾರು ಹಾಕ್ತಾ ಇರೋದು. ಸೊ ಸಾಂಬಾರಿಗೆ ಏನೇನು ಬೇಕು ಅಂದರೆ, ಸೊ 4 ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಸೊ 1 ಸ್ಪೂನು ಖಾರ ಪುಡಿ, ಮತ್ತು ಇದು ಸಾಂಬಾರು ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ, ಆಮೇಲೆ ಇದೊಂದು ಸ್ವಲ್ಪ ಹುಣಸೆಹಣ್ಣು ನೋಡಿ ಇಷ್ಟು ತೊಗೊಂಡಿದ್ದೀನಿ. ಮೀನಿಗೆ ಹುಳಿನೇ ಮುಖ್ಯ, ಹುಣಸೆಹಣ್ಣು ಮುಖ್ಯ. ಸೊ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ನಡೀತೆ, ಚೆನ್ನಾಗಿರುತ್ತೆ ಹುಳಿಗೆ. ಸೊ ಆಮೇಲೆ ಬಂದು ಈರುಳ್ಳಿ 2 ತೊಗೊಂಡಿದ್ದೀನಿ, 1 ಟೊಮೊಟೊ. ಸೊ ಇಷ್ಟು ಬೇಕು. ಸೊ 2 ಈರುಳ್ಳಿ ಬಂದು ಇದನ್ನ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕು. ಸೊ ರುಬ್ಕೊಳ್ಳೋದಕ್ಕೆ ಸೊ ಹಂಗೆ ಹಾಕ್ಬಾರ್ದು, ಇದನ್ನು ಫ್ರೈ ಮಾಡ್ಕೊಂಡು ಹಾಕ್ಬೇಕು. ಸೊ ಹುಣಸೆಹಣ್ಣು ಹೇಳಿದ್ನಲ್ಲ ಆಗಲೇ. ಸೊ ಹುಣಸೆಹಣ್ಣು ಬಂದು ಸ್ವಲ್ಪ ಬಿಸಿ ನೀರಲ್ಲಿ, ತಣ್ಣೀರಲ್ಲ, ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಬಿಸಿ ನೀರಲ್ಲಿ ಹುಣಸೆಹಣ್ಣು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬಿಟ್ಕೊಳುತ್ತೆ. ಅವ್ರಿಗೆ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ, ಸ್ವಲ್ಪ ಗಟ್ಟಿಯಾಗಿರ್ತಾರೆ ಹುಣಸೆಹಣ್ಣು. ಸೊ ಅದೆಲ್ಲ ಸ್ವಲ್ಪ ಕರಗಿ ನೀಟಾಗಿ ಆ ರಸ ಎಲ್ಲ ಇಟ್ಕೊಡುತ್ತೆ. ಸೊ ಈ ಮಸಾಲೆ ಮೇಲೆಗಳು ಹೇಳಿದ್ನಲ್ಲ ಆಗಲೇ ನಿಮಗೆ. ಸೊ ಅದು ಧನಿಯಾ ಪುಡಿ, ಖಾರ ಪುಡಿ, ಸಾಂಬಾರು ಪುಡಿ, ಟೊಮೊಟೊ, ಸೊ ತೆಂಗಿನಕಾಯಿ, ಮತ್ತು ಇದು ಫ್ರೈ ಮಾಡ್ಕೊಂಡಿರೋದು ಆನಿಯನ್ನು, ಈರುಳ್ಳಿ, ಸೊ ಮತ್ತು ಬಿಸಿನೀರಲ್ಲಿ ಕಾಯಿಸ್ಕೊಂಡಿರೋದು ಹುಣಸೆಹಣ್ಣು. ಸೊ ಇವೆಲ್ಲ ಮಿಕ್ಸಿ ಜಾರ್ ಹಾಕ್ಕೊಂಡು ಸೊ ಪೇಸ್ಟ್ ಮಸಾಲೆ ರುಬ್ಕೋಬೇಕು ಮೀನು ಸಾಂಬಾರು ಮಾಡೋದಕ್ಕೆ. ಸೊ ಪಾತ್ರೆ ಹಾಕಿದ್ದೀವಿ, ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ, ಒಗ್ಗರಣೆ ಹಾಕ್ಕೊಬೇಕು ಫಸ್ಟ್ ಸ್ಟಾರ್ಟಿಂಗ್. ಇದು ಒಂಚೂರು ಎಣ್ಣೆ ಹಾಕ್ಕೊತ ಇದ್ದೀನಿ. ಆಮೇಲೆ ಒಂಚೂರು ಸಾಸಿವೆ ಹಾಕ್ಕೊತ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂಚೂರು ಸಾಸಿವೆ, ಆದಮೇಲೆ ಒಂಚೂರು ಕರಿಬೇವು. ಒಗ್ಗರಣೆ ಹಾಕ್ಕೊಂಡ್ರೆ ಇದು ಮೀನು ಸಾಂಬಾರು ಟೇಸ್ಟ್ ಬರೋದು. ಸೊ ಒಗ್ಗರಣೆ ಹಾಕ್ಕೊಂಡಿದ್ರೆ ಟೇಸ್ಟ್ ಇರಲ್ಲ ಅಷ್ಟೊಂದು. ಸೊ ಒಗ್ಗರಣೆ ಮಾತ್ರ ಮಿಸ್ ಮಾಡಬೇಡಿ. ಸೊ ಸಾಸಿವೆ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ತದನಂತರ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂಚೂರು. ಸೊ ಒಗ್ಗರಣೆ ಒಂದು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಒಗ್ಗರಣೆಗೆ.
ಆದಮೇಲೆ ರುಬ್ಬಿರ್ತಕ್ಕಂಥ ಮಸಾಲೆ. ಸೊ ಆಗಲೇ ನಾನು ಹೇಳ್ದಲ್ಲ, ಸೊ ಈರುಳ್ಳಿ ಫ್ರೈ ಮಾಡಿಕೊಂಡು, ಸೊ ಹುಣಸೆಹಣ್ಣು ಬಿಸಿನೀರಲ್ಲಿ ಕಾಯಿಸ್ಕೊಂಡು, ಸೊ ಟೊಮೊಟೊ, ತೆಂಗಿನಕಾಯಿ, ಸೊ ಧನಿಯಾ ಪುಡಿ, ಸಾಂಬಾರು ಪುಡಿ, ಸೊ ಖಾರದ ಪುಡಿ, ಸೊ ಇವೆಲ್ಲ ರುಬ್ಬಿರ್ತಕ್ಕಂಥ ಮಸಾಲೆ ಇದು. ಸೊ ಹಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೋತಾ ಇದ್ದೀನಿ ಮಸಾಲೆನ, ರುಬ್ಬಿರ್ತಕ್ಕಂಥ ಮಸಾಲೆ. ಒಂಚೂರು ಹುಳಿ ಇರಲಿ. ಸೊ ಹುಳಿ ಇದ್ರೆ ಮೀನು ಸಾಂಬಾರ್ಗೆ ಹುಳಿನೇ ಮೈನ್ ಇಂಪಾರ್ಟೆಂಟು. ಒಂಚೂರು ಹುಳಿ ಇದ್ರೆ ಹುಳಿ ಚೆನ್ನಾಗಿರ್ತವೆ ಮೀನು ಸಾಂಬಾರು. ಸೊ ಗಟ್ಟಿಯಾಗಿರಲಿ, ನೀರು ಕಮ್ಮಿ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಮೀನು ಸಾಂಬಾರು ಗಟ್ಟಿಯಾಗಿರೋ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ತುಂಬ ತೆಳ್ಳಗೆ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ. ಮಸಾಲೆ ರೆಡಿ ಆಯಿತು ಅಂದರೆ ಅಷ್ಟೇ ಇದು. ಆಮೇಲೆ ಮೀನು ಹಾಕಿದ್ರೆ ಮೀನು ಸ್ವಲ್ಪ ಬೇಯ್ತು ಅಂದರೆ ಮೀನು ಸಾಂಬಾರು ಆದಂಗೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ. ಜಿಲೇಬಿ ಮೀನು ಸಾಂಬಾರ್ಗೆ ಮಸಾಲೆ ರೆಡಿ, ಸಾಂಬಾರು ರೆಡಿ. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಸಾಂಬಾರು ಆದಂಗೆ ಇರಕ್ಕ. ಮೀನೆಲ್ಲ ತುಂಬ ಬೇಗ ಬೆಂದೋಗುತ್ತೆ. ತುಂಬ ಹೊತ್ತೇನು ಇಡ್ಸಲ್ಲ ಮೀನು ಬೇಯೋದಕ್ಕೆ. ಸೊ ಇದು ಚೆನ್ನಾಗಿ ಕುದಿ ಬರಲಿ ಇದು. ಸೊ ನೋಡಿ ಘಮ ಸ್ಮೆಲ್ ಯಾವ ಥರ ಬರ್ತಾಯಿದೆ. ಆಲ್ರೆಡಿ ಹುಣಸೆಹಣ್ಣು ಈ ಮಸಾಲೆ ಯಾವ ಥರ ಗಮ್ ಅಂತ ಇದೆ. ಸೊ ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಾದ್ಮೇಲೆ ಮೀನು ಹಾಕ್ಕೊಳ್ಳೋಣ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಸೊ ನೋಡ್ತಾ ಇರಲ್ಲ ಹಿಂಗೆ ಕುದಿ ಬರ್ತಾಯಿದೆ ಅಂತೇಳಿ. ಸೊ ಅದಕ್ಕೆ ನಾನೀಗ ಮೀನು ಹಾಕ್ಕೊತಾ ಇದ್ದೀನಿ. ಸೊ ಮೀನು ಹಾಕಿ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಇದು ಆಲ್ಮೋಸ್ಟ್ ಆಲ್ ಬಂದಂಗೆ. ನಾನು ಆಗಲೇ ಹೇಳ್ದಂಗೆ ಮೀನೇನು ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಕಾಗಿಲ್ಲ. ಸಾಂಬಾರು ಚೆನ್ನಾಗಿ ಕುದಿ ಬಂದರೆ ಸಾಕು. ಸೊ ಇದು ನಾನು ಮಾಡಿರೋದು 1 kg ಮೀನು ಅಳತೆಗೆ. ಸೊ ನೋಡ್ಕೊಳ್ಳಿ ನೀವು 1 kg ಮೀನು ಅಳತೆಗೆ ಮಾಡಿರೋದು ನಾನು. ಇದು ಮಸಾಲೆ ಆಗಲಿ ಇದಾಗಲಿ ಅಲ್ಲ ನೋಡಿ. ಆ ಥರ ಸಾಂಬಾರು ತಿಕ್ಕಾಗೇ ಇರಬೇಕು. ಸೊ ಜಾಸ್ತಿ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಟೇಸ್ಟು. ಸೊ ತಿಕ್ಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಮಂದ ಇದ್ರೆ ಸಾಂಬಾರು. ಒಂದು 10 ನಿಮಿಷ ಸಾಕು ಇದಕ್ಕೆ. ಜಾಸ್ತಿ ತುಂಬ ಏನು ಬೇಕಾಗಿಲ್ಲ. ಜಸ್ಟ್ ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಮೀನು ಸಾಂಬಾರು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಸಖತ್ ಸಿಂಪಲ್ ರೆಸಿಪಿ ಇದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಫಿಶ್ ಸಾಂಬಾರು ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಸೊ ಮುದ್ದೆಗೆ ಚೆನ್ನಾಗಿರುತ್ತೆ ಇದು. ಸೊ ಅದಕ್ಕೆ ಒಂಚೂರು ಮುದ್ದೆ ಇಟ್ಕೊಂಡಿದ್ದೀನಿ. ಸೊ ಇನ್ನು ಸಾಂಬಾರು ಹೇಗೆ ಬಂದಿದ್ದೀನಿ ಅಂತೇಳಿ. ಸೊ ಟೇಸ್ಟ್ಗೆ ಒಂದು ಪೀಸ್ ಹಾಕ್ಕೊತಾ ಇದ್ದೀನಿ. ಸೊ ಈ ಸಾಂಬಾರು ಜಾಸ್ತಿ ತಿಕ್ಕಾಯಿತು. ಸೊ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಾದರೆ ನಾವು ಇಟ್ಕೊಬೋದು. ಸಾಂಬಾರು ಜಾಸ್ತಿ ಬೇಕು ಅಂತಂದರೆ ತೆಳ್ಳಗೆ ಇಟ್ಕೊಬೋದು. ಔಷಧ ಹಾಕಿರೋ ಹುಳಿ ನೀನು ಸಾಂಬಾರು ಟೇಸ್ಟ್ ಇದೆ. ಮುದ್ದೆಗೆ ಮಾತ್ರ ಚೆನ್ನಾಗಿದೆ. ಮುದ್ದೆಗೆ ಮಾತ್ರ ಒಂದು ಬೇರೆ ಲೆವೆಲಾಗಿರುತ್ತೆ ಇದು. ಬೆಳಗ್ಗೆ ಮುದ್ದೆ ಕಾಯಿಸಿದ್ದು ಗಟ್ಟಿಯಾಗಿಬಿಟ್ಟಿದೆ. ಬಿಸಿ ಮುದ್ದೆ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ. ತುಪ್ಪ ಇದ್ದಂಗೆ ಕಾಯಿಸಿದ್ದು. ಮೀನು ಸಾಂಬಾರು ಮಾತ್ರ ಒಳ್ಳೆ ಟೇಸ್ಟು. ಮಾಡಿ ನೋಡಿ ನೀವು. ಬೆಂದು ಮಾತಿಲ್ಲ ಗಾಯ್ಸ್, ಬೇರೆ ಮಾತಿಲ್ಲ. ನಿಮ್ಗೆ ಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೋದು ನೀರು ಇಟ್ಕೊಂಡ್ರೆ. ನಮ್ಮ ಬೇಡ ಗಟ್ಟಿಯಾಗಿರಲಿ ಅಂದರೆ ಗಟ್ಟಿಯಾಗಿರುತ್ತೆ. ನೋಡಿ ಗಾಯ್ಸ್, ಇದು ಮೀನು ಸಾಂಬಾರಲ್ಲಿ ಹಾಕಿರೋದು ನಮ್ಮ ಮುಂದೆ ಎತ್ಕೊಂಬ. ಸೊ ಈ ಸಾಂಬಾರು ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ತಿದ್ರೆ ನೋಡಿ ಗಾಯ್ಸ್. ಬಾದಿಲ್ಲ ಗಾಯ್ಸ್, ಮೀನು ಸಾಂಬಾರು ಈ ಥರ ಒಂದು ಟೇಸ್ಟ್ ಮಾಡಿ ನೋಡಿ ಗಾಯ್ಸ್ ಒಂದ್ಸಲ. ಮೀನು ಸಾಂಬಾರು ತುಪ್ಪ ಜೇನುತುಪ್ಪ ಇದಂಗಿದೆ ಗಾಯ್ಸ್. ಸೊ ಇದು ಇವತ್ತು ಮೀನು ಸಾಂಬಾರು ವಿಡಿಯೋ ಗಾಯ್ಸ್. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಂದನೆಗಳು.